ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಕೃಪೆಯಲ್ಲಿ ನಡೆಯಬೇಕು. ತೀತ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 13 ನೀವು ಗಮನಿಸೋದಾದರೆ, ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯೇಕವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ತೊರೆದು ಈಗಿನ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು, ಮಹತ್ತಾದ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಗಮನಿಸಿ, ಈ ಕೆಟ್ಟದಾದಂಥ ಲೋಕದಲ್ಲಿ ದೇವರ ಕೃಪೆಯು ಪ್ರತ್ಯಕ್ಷ ಆಗಿರುವುದರಿಂದ ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ತ್ಯಜಿಸಿ ನೀತಿವಂತರಾಗಿ ಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ಸಾಧ್ಯ ಆಗಿದೆ. ಪ್ರಿಯರೇ, ದೇವರು ತನ್ನ ಕೃಪೆಯ ಮೂಲಕ ನಾವು ಆಲೋಚಿಸುವ ರೀತಿಯನ್ನು ಬದಲಾಯಿಸಲು ಇಚ್ಛಿಸ್ತಾರೆ. ನಾವು ಆಡುವ ಮಾತಿನಲ್ಲಿ ವಿನಯಶೀಲತೆಯನ್ನು ತುಂಬಿಸುವುದರ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 6 ನೀವು ನೋಡಿ, ನಿಮ್ಮ ಸಂಭಾಷಣೆ ಯಾವಾಗಲೂ ಕೃಪೆಯುಳ್ಳದ್ದಾಗಿಯೂ ಉಪ್ಪಿನಿಂದ ರುಚಿಯಾದ್ದಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳ್ಕೊಳ್ಳುವಿರಿ. ಪ್ರಿಯರೇ, ಸಂಭಾಷಣೆ, ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಬದುಕು, ನಾವು ಧರಿಸುವಂಥ ವಸ್ತ್ರಗಳು ನಮ್ಮ ನಡತೆಯನ್ನು ತಿಳಿಸಿಕೊಡ್ತದಂತೆ. ನಾವು ಯಾವ ವಸ್ತ್ರಗಳನ್ನು ಧರಿಸಿದ್ದೇವೆಯೋ ಆ ವಸ್ತ್ರಗಳು ನನ್ನ ನಡವಳಿಕೆಯನ್ನು, ನನ್ನ ಬದುಕನ್ನು, ನನ್ನ ಕುಟುಂಬವನ್ನು ಪರಿಚಯ ಮಾಡ್ತದಂತೆ. ಆದರೆ ಇಲ್ಲಿ ನಮ್ಮ ಸಂಭಾಷಣೆ ಕೃಪೆಯುಳ್ಳದ್ದಾಗಲಿ ಉಪ್ಪಿನಿಂದ ರುಚಿಯಾದದ್ದಾಗಲಿ ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರು ತನ್ನ ಕೃಪೆಯ ಮೂಲಕ ನಮ್ಮನ್ನು ಕಟ್ತಾರೆ. ದೇವರು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮಗೆ ತನ್ನ ಕೃಪೆಯನ್ನು ಒದಗಿಸೋದಕ್ಕೆ ಶಕ್ತರಾಗಿದ್ದಾರೆ. 2 ಕೊರಿಂಥ 12ನೇ ಅಧ್ಯಾಯ 9 ನಾವು ನೋಡ್ತೇವೆ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು. ನನ್ನ ಕೃಪೆ ಸಾಕಪ್ಪ ನಿನಗೆ, ನಿನ್ನ ಬಲಹೀನತೆ ನಿನಗೆ ಅಲ್ಲಿ ನನ್ನ ಬಲವನ್ನು ಕೊಡುತ್ತೇನೆ. ನೀನು ಕ್ರಿಸ್ತನ ಬಲವನ್ನು ನನ್ನಲ್ಲಿ ನೆಲೆಸಿಕೊಂಡಿರಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ನೀನು ನನ್ನಲ್ಲಿ ಸಂತೋಷವುಳ್ಳವನಾಗಿ ಹೆಚ್ಚಳ ಪಡುವನಾಗು ಎಂಬುದಾಗಿ ಹೇಳ್ತಾರೆ. 1 ಪೇತ್ರ 3ನೇ ಅಧ್ಯಾಯ 7 ನೀವು ನೋಡೋದಾದರೆ, ದೇವರು ವಿವೇಕದಿಂದ ಇರಿ. ನೀವು ವಿವೇಕದಿಂದ ಇರೋದಾದರೆ ಅದು ಜೀವದ ಕೃಪೆ ನಿಮ್ಮೊಂದಿಗೆ ನಡೀತದೆ. ನೀವು ಜೀವದ ಕೃಪೆ ನಿಮ್ಮೊಟ್ಟಿಗಿದ್ದಾಗ ನೀವು ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಆತನ ಕೃಪೆಯಲ್ಲಿ ನಡೆಸುವವರಾಗಿದ್ದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸ್ಕೊಡ್ತಾನಯ್ಯ. ದೇವ, ನಿಮ್ಮ ಕೃಪೆ ಕೊಡು ಸ್ವಾಮಿ. ಗಂಡ ಹೆಂಡತಿರ ಮಧ್ಯೆ ಸ್ವಾಮಿ ನೀವು ಎದ್ದು ಆ ಕೃಪೆಯ ಮೂಲಕ ನಡೆಸು. ಮಕ್ಕಳೊಟ್ಟಿಗೆ ನೀವಿದ್ದು ಕೃಪೆಯೊಟ್ಟಿಗೆ ನಡೆಸು. ಕೆಲಸದಲ್ಲಿ ನೀವು ಕೃಪೆಯನ್ನು ನಡೆಸು ಸ್ವಾಮಿ. ಯಾರ್ಯಾರು ದೇವರೇ ಕೆಲಸದ ಸಮಯಗಳಲ್ಲಿ ದೇವರೇ ಸಮಸ್ಯೆಗಳು ಒಳಗಾಗಿದ್ದಾರೋ, ಯೇಸು ಕ್ರಿಸ್ತನ ರಕ್ತದಿಂದ ಆ ಸಮಸ್ಯೆಗಳು ಈಗಲೇ ಸರಿದೂಗಲಿ ಸ್ವಾಮಿ. ಸಹಾಯ ಮಾಡಯ್ಯ, ಅದ್ಭುತ ಮಾಡು ಸ್ವಾಮಿ. 7 ಲ್ಯಾಬ್ ಚಾನಲನ್ನು ಆಶೀರ್ವಾದ ಮಾಡು. ಈ ವಾಹಿನಿಯನ್ನು ನೋಡುತ್ತಾ ಪ್ರತಿಯೊಂದು ಕುಟುಂಬವನ್ನು ಏರಳವಾಗಿ ಆಶೀರ್ವದಿಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ.
ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.